ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ ನೋಡ್ರಿ. ಇದು ವೀಡಿಯೋ ತುಳಸಿ ಹಬ್ಬದ ವೀಡಿಯೋ ಆಗಿರ್ತೈತಿ ಫ್ರೆಂಡ್ಸ್. ಇವತ್ತಿನ ತುಳಸಿ ಹಬ್ಬ ಹೇಗೆ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಕ್ರೀಮ್ ಹಚ್ತಾ ಇದ್ದೀನಿ ಫ್ರೆಂಡ್ಸ್. ಕ್ರೀಮ್ ಹಚ್ಕೊಂಡು ರೆಡಿ ಆಗಿಬಿಟ್ಟು ಆಮೇಲೆ ಈಗ ರೆಡಿ ಆಗಿದ್ದೀನಿ ಫ್ರೆಂಡ್ಸ್. ಹೇಗೆ ಕಾಣ್ಕೊತೀನಿ ಎಲ್ಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ. ಇವತ್ತು ತುಳಸಿ ಹಬ್ಬ ಮಾಡ್ತಾ ಇದ್ದೀವಿ. ನಾವು ನಿನ್ನೆ ಮಾಡಿಲ್ಲ ಫ್ರೆಂಡ್ಸ್, ಇವತ್ತು ಮಾಡ್ತಾ ಇದ್ವಿ. ಹಂಗಾಗಿ ಎಲ್ಲ ರೆಡಿ ಮಾಡಬೇಕು ತುಳಸಿ ಗಿಡದ್ದು. ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ. ಅನ್ನ ಮಾಡ್ಕೊಂಡು ಸ್ವಲ್ಪ ಪಾಯಸ ಮಾಡ್ತೀನಿ. ಬೇಳೆ ಸಾರು ರೆಡಿ ಆಗೈತಿ ನೋಡ್ರಿ ಫ್ರೆಂಡ್ಸ್. ಇವಾಗ ಬೇಳೆ ಸಾರು ರೆಡಿ ಆಗೈತಿ. ಬೇಳೆ ಸಾರು ಮಾಡ್ಕೊಂಡು ಇವಾಗ ಪಾಯಸ ಒಂದು ಮಾಡಿ ಯಾವ್ದು ಬರೀ ತಗೊಂಡ್ವಿ ಪಾಯಸ ಮಾಡೋಕ್ಕೆ ಇಷ್ಟೇ ಸಾಕು. ಬಿಟ್ಬಿಡು ಸುಮ್ಮನೆ ಚೆನ್ನಾಗಿದ್ದು. ಇದನ್ನು ಬೇರೆ ದಬ್ರಿ ಒಳಗೆ ಇಡ್ತೀನಿ. ಯಾಕಂದರೆ ಸಣ್ಣ ದಬ್ರಿ ಒಳಗೆ ಇಟ್ಟಿದ್ದೀನಿ. ಮತ್ತು ನೀರು ಚೆಲ್ಲಿಗಿಲ್ಲಿದ್ರೆ ಏನು ಮಾಡಲಿ ಆಮೇಲೆ. ಅದಕ್ಕೋಸ್ಕರ ನೀರು ಕಡೆ ಚೆಲ್ಬಿಟ್ಟೆ.
ಇನ್ನೊಂದು ಲೋಟದಷ್ಟು ನೀರು ಹಾಕ್ತೀನಿ. ಒಬ್ಬೊಬ್ಬರು ಸ್ವಲ್ಪ 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 ಕಾಯಿಸೋದು. ಒಬ್ಬೊಬ್ರು ನಿನ್ನೆನೆ ತುಳಸಿ ಹಬ್ಬ ಮಾಡಿದಾರೆ ಫ್ರೆಂಡ್ಸ್. ನಾವು ಇವತ್ತು ಮಾಡ್ತಾ ಇದ್ದೀವಿ. ಬೆಳಗ್ಗೆನ ಮಾಡ್ಬೇಕಿತ್ತಂತೆ, ಮಾಡೋಕ್ಕಾಗಿಲ್ಲ. ಹಾಗಾಗಿ ಇವಾಗ ಸಂಜೆ ಮಾಡ್ಬಿಡ್ತೀವಿ. ಸ್ವಲ್ಪ ನೀರು ಹಾಕ್ಬೇಕು ಅನ್ಕ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನನ್ನ ಮಗಳು ಸ್ಕೂಲಿನಿಂದ ಬರ್ತಾ ಇದ್ದಾಳೆ. ಇವಾಗ ಸ್ಕೂಲಿಗೆ ಅವ್ರ ಅಪ್ಪಾಜಿ ಕರ್ಕೊಂಬರಕ್ಕೆ ಹೋಗಿದ್ದಕ್ಕಿಗೆ. ಅದು ಬಂದ್ಮೇಲೆ ರೆಡಿ ಆಗಿದ್ಮೇಲೆ ಪೂಜೆ ಸ್ಟಾರ್ಟ್ ಮಾಡ್ತೀವಿ. ಸಿಂಪಲಾಗಿ ನಾವೇ ಮನೆಯವರಷ್ಟೇ, ಯಾರಿಗೂ ಕರೆಯಲ್ಲ. ನೆನೆಸುತ್ತೆ ನಾವೇ ಮಾಡ್ಕೊತೀವಿ. ನೀರು ಕುದೀತಾ ಐತಿ. ಇವಾಗ ನೀರು ಕುದೀತಾ ಐತಿ. ಅದು ಕುದೀತಾ ಐತಲ್ಲ, ಇವಾಗ ರವೆ ಹಾಕ್ತೀವಿ. ಈಗ ರವೆ ಹಾಕಿದ್ದೀನಿ ಫ್ರೆಂಡ್ಸ್. ಇವಾಗ ಬೇಗ ಆದರೆ ಬೇಗ ಮುಗಿಸ್ಕೊಂಡು ನಮ್ಮ ಅಕ್ಕರ ಮನೆಗೆ ಹೋಗ್ಬೇಕು ತುಳಸಿ ಪೂಜೆಗೆ. ನಮ್ಮ ಅಕ್ಕನ ಕರೆದಿದ್ದಾಳೆ, ಅದಕ್ಕೋಸ್ಕರನೇ. ಬೆಲ್ಲ ಒಂದು ಜಜ್ಕೋಬೇಕು ಫ್ರೆಂಡ್ಸ್. ಇವಾಗ ಹಂಗೆ ಹಿಂಗೆ ಚಾಕ ತಗೊಂಡು ಕೊಯ್ತೀನಿ ನಾನು. ಇಷ್ಟೇ ಹಿಂಗೆ ಚಾಕ ತಗೊಂಡು ಈಗ ಚಾಕ ತಗೊಂಡು ಕೊಯ್ಕೊಂಡ್ರೆ ನಮ್ಗೆ ಎಷ್ಟು ಬೇಕಷ್ಟು ಕೊಯ್ಕೋಬೋದು. ದುಂಡಿಕಲ್ ತಗೊಂಡು ಜಜ್ಜಿಬಿಟ್ರೆ ಇವಾಗ ಭಾಳ ಜಜ್ಜಿದ್ರೆ ಸುಮ್ಮನೆ ವೇಸ್ಟ್ ಆಗ್ತದೆ. ಆಮೇಲೆ ಇದು ಎಷ್ಟು ಬೇಕೆಷ್ಟು ಹಿಂಗೆ ಚಾಕೋದಲ್ಲಿ ಹೆಚ್ಕೋಬೋದು. ಇಲ್ಲ ನೋಡಿ ಫ್ರೆಂಡ್ಸ್, ಇಷ್ಟು ಹೆಚ್ಕೋಬೋದು. ಇಷ್ಟು ಈಗ ನಮಗೆ ಎಷ್ಟು ಬೇಕಷ್ಟು ಹೆಚ್ಕೊಂಡ್ರೂ ಅದಂತ ಸುಮ್ಮನೆ ನೀಟಾಗಿರುತ್ತೆ. ಬೆಲ್ಲ ಜಜ್ಜಿಟ್ಟಿದೆ ಫ್ರೆಂಡ್ಸ್, ಕಪ್ಪಾಗೋಗ್ಬಿಟ್ಟತೆ. ಯಾಕಂದ್ರೆ ಬೆಲ್ಲ ಭಾಳ ದಿನ ತಗೊಂಬಂದು ಪಂಚಮಿ ಹಬ್ಬಕ್ಕೆ ತೊಗೊಂಬಂದದ್ದು. ಅದೆಲ್ಲ ಯಾಕೋ ಸರಿ ಬರಲಿಲ್ಲ. ಇದು ಕುದಿತಾ ಇತ್ತು ಇವಾಗ ರವೆ. ಸ್ವಲ್ಪ ಮಾಡಿದ್ದೀನಿ ಪಾಯಸ, ಯಾರು ತಿನ್ನಲ್ಲ ಸ್ವೀಟ್ ಅಷ್ಟೊಂದು. ಅದಕ್ಕೋಸ್ಕರ ಸ್ವಲ್ಪ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬರ್ತೈತಿ, ಮುಚ್ಚಿದ್ರೆ ನೀಟ್ ಕಾಣ್ತೈತಿ. ಆಗೈತೆ, ರೆಡಿ ಆಗೈತೆ. ಅದನ್ನ ಸ್ವಲ್ಪ ಕುದಿಬೇಕು. ಅದು ಕುದ್ಮೇಲೆ ಬೆಲ್ಲ ಲಾಸ್ಟಿಗೆ ಹಾಕಿ ಒಂಚೂರು ಕೈ ಹಾಕ್ತೀನಿ, ಸಾಕು.
ವೀಡಿಯೋಸ್ ಹಾಕಿಲ್ಲ ಫ್ರೆಂಡ್ಸ್, ಭಾಳ ದಿನ ಆಗೈತೆ ವೀಡಿಯೋನೇ ಮಾಡೋಕ್ಕಾಗಿಲ್ಲ. ಬಟ್ಟೆ ಒಲೆ ಒಂದು ಹಾಕ್ತೀನಿ ಸ್ವಲ್ಪ ಹಂಗೆ, ವೀಡಿಯೋ ಮಾಡೋಕ್ಕೆ ಆಗಿಲ್ಲ ನನ್ನ ಕೈಲಿಂದ. ರವಿ ಇಬ್ಬರು ಬೆಲ್ಲನ ಚಾಪದಿಂದ ಹೆಚ್ಕೊಂಡ್ಬಿಟ್ಟಿದ್ದೀನಿ ಈ ಸತಿ. ಪಾಯಸ ಒಂದು ಆಯಿತು, ಅನ್ನ ಆಯ್ತು, ಸಾಂಬಾರು ಆಯಿತು. ಅವ್ರು ಬರೋಷ್ಟೊತ್ತಿಗೆ ಇವಾಗ ಅವ್ರು ತೊಗೊಂಬರ್ಬೇಕಿನ್ನೋ ಎಲ್ಲ ಐಟಮ್ಸು ಹೋಗಿವು ಏನು ತೊಗೊಂಬಂದಿಲ್ಲ ಅನ್ನೋದಕ್ಕೋಸ್ಕರ ಅವ್ರು ತೊಗೊಂಬಂದ್ಮೇಲೆ ನಾನು ಸ್ಟಾರ್ಟ್ ಮಾಡಬೇಕು. ಬಂದರು ಫ್ರೆಂಡ್ಸ್ ಇವಾಗ. ಅಲ್ಲ ಎಷ್ಟೊತ್ತಾಗೈತೆ ಗೊತ್ತಾ ನಿಮ್ಮನ್ನು ಕರೆಯಕ ನಾನು ಫೋನ್ ಹಚ್ಚಿ ಖಾಲಿ ಕೂತ್ ನನಗೆ ತಗೊಂಬಂದು ಕೊಟ್ಟಿದ್ರೆ ನಾನು ಇಷ್ಟೊತ್ತಿಗೆ ರೆಡಿ ಮಾಡ್ಕೊಂತಿದ್ನೆ. ಬರ್ರಿ ಅಯ್ಯ ಏನ್ ಕಟ್ಬೇಡ ದೊಡಮ್ಮ. ಯಾರು ದೊಡಮ್ಮರ? ಈಗ ರಂಗೋಲಿ ಖಾಲಿ ಅಲ್ಲ, ಖಾಲಿ ಕುಂತಲ್ಲ ರಂಗೋಲಿ. ನಮಗೇನ್ ಕೊಟ್ಟಾರಪ್ಪ ಅವರು? ನೋಡಿ ಈಕಿ ಯಾಕ ಬಳೆಕೊಂಬ ತರಕ್ಕಾಗಲ್ಲ ಇವಾಗ. ಕಮ್ಮಿ ಕೆಲಸ ಇತ್ತಂದ್ರೆ ಸುಮ್ಮನೆ ಅಡ್ಡಾಡ್ತೀವಿ ತಿರ್ಗಂಬರ್ಗ. ನಮ್ ಚಿಲ್ಡ್ರನ್ಸ್ ಡೇ ಐತಿ ಮಮ್ಮಿ, ಹೇಳಮ್ಮ. ಕಲರ್ ಡ್ರೆಸ್ ಏನು ಈಗ ದೀಪಾವಳಿ ಅದು ಇಡಿಸ್ಕೋಬೇಕು ಅದಲ್ಲ. ನಾನು ಹಾಕೋತಿದ್ದೆ. ಡ್ಯಾನ್ಸ್ ಮಾಡ್ಬೇಕು. ಯಾಕೆ ಡ್ಯಾನ್ಸ್? ಆನ್ಯುವಲ್ ಡೇ ಪಾಪ ಹೆಂಗಿತ್ತು ಡ್ಯಾನ್ಸ್? ನೀನು ಮೇಡಮ್ ಇಬ್ರನ್ನ ಮಾಡಿಸ್ತಾರ. ಇದು ಮತ್ತೆ ಕಸ ಬಿಡಿಸುತ್ತಿದ್ದು ತಡಿ, ಇದ್ರಾಗ ಹಿಂಗಟ್ಟು ಒಂದು ಇಡ್ತಾಯಿಲ್ಲ. ಅಲ್ಲ ಮಮ್ಮ, ಇದನ್ನೆಲ್ಲ ಇನ್ನೊಂದ್ಸತಿ ತೊಳ್ಕೋಬೇಕು. ನಿಮ್ಗೆಲ್ಲ ತೊಳೆದಿಟ್ಟು ಇದು ತುಳಸಿ ಗಿಡ ಕಾಣ್ತಾ ಇಲ್ಲ. ಕಾಣಿಸ್ಕೊಂಡು ಹಿಂಗೆ ಸಿಗುತ್ತಾ? ಒಂದು ಇಷ್ಟೇ ಸಾಕಲ್ಲಿ. ಅಲ್ಲಿ ಒಂದೊಂದು ಓಡಿಸ್ತಿಲ್ಲ. ಅಕ್ಕಪ್ಪ ಗಾವಾಗ ನಮಗೋಸ್ಕರ ಅದಕ್ಕೋಸ್ಕರ ಅರಿಗಾಡ ಅಂತ ಹೇಳಿದೆ ನಾನು. ಲಪ್ಪಕ್ಕೆ ಚೆನ್ನಾಗಿ ಡ್ರೆಸ್ ಮಾಡ್ಕೋಬೇಕಾಗಿತ್ತು. ಅದನ್ನಲ್ಲ, ಅದು ತೊಳಿಲೇನು ಮತ್ತೊಂದ್ಸತಿ ನಿನ್ನೆ ಹಾಕಿತ್ತು.
ಅದು ಕ್ಯಾಮ್ರಾ ಐತಿ, ಕ್ಯಾಮ್ರಾ ಅಡ್ಡ ಇರ್ತಾನ ಹೋಗಿ. ಅದಕ್ಕೆ ನಾನು ನಿನ್ನೆ ಆ ಕಡೆಗೆ ಇಟ್ಟಿದ್ದೆ. ನಾವು ಇನ್ನೊಂದು ಇವತ್ತು ಮಾನು ಬಂದಂದ್ರ ಪೂಜೆ ಮಾಡಕತ್ತಿದಾರ ಫ್ರೆಂಡ್ಸ್. ನಮ್ಮ ಮನೆಯವರು ನಾನು ಸೇರಿ ಪೂಜೆ ಮಾಡ್ತಾ ಇದ್ದೀವಿ. ಮಾನ್ವಿ ಒಳಗಡೆ ಕುತ್ಕೊಂಡಿದ್ದಾಳೆ, ಅವಳಿನ ಬಂದಿಲ್ಲ. ಹಂಗಾಗಿ ಎಲ್ಲ ಅಲಂಕಾರ ಮಾಡಿದ್ವಿ ನಮಗೆ ಸಿಂಪಲ್ಲಾಗಿ ಫ್ರೆಂಡ್ಸ್, ಮತ್ತೇನಿಲ್ಲ. ಇಲ್ಲಿ ನಮ್ಮ ಮನೆಯವರೆಲ್ಲ ಒಬ್ಬನ ಕಡ್ಡಿ ಬೆಳಗ್ತಾ ಇದ್ದಾರೆ, ಪೂಜೆ ಆಗ್ತೈತಿ.
ಬಳನಿಂದ ಮುರಿದೈತಿ ಅದನ್ನು ಸಿಂಪಲ್ಲಾಗಿ ಮಾಡಿದ್ದೀವಿ. ಎಡೆ ಹಿಡಿದು ಯಾರಿಗೇನು ಕರೆದು ಉಡಿಗಿಡಿ ಏನು ಕೊಟ್ಟಿಲ್ಲ, ಹಂಗೆ ಈ ಸತಿ ಇರಲಿ ಅಂತೇಳಿ ಸಿಂಪಲ್ಲಾಗಿ ಮಾಡಿದ್ದೀವಿ ತುಳಸಿ ಪೂಜೆನ. ನಾನು ಈ ಕಡೆ ಬರಬೇಕಾಗಿತ್ತು, ಲೇಟ್ ಆಗಿಬಿಟ್ಟು ಅವತ್ತು ಸಂಜೆ ಇದು ಮಾಡಿದ್ದು. ಹೋಗಿ ಬರ್ತೀನಿ ಫ್ರೆಂಡ್ಸ್, ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್.